ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಹೇಗೆ ಮಲಬದ್ಧತೆ ಆಗುತ್ತೆ ಅಂದರೆ ಒಂದಿನದಲ್ಲಿ ಮಲಬದ್ಧತೆ ಆಗೋ ಸಾಧ್ಯತೆಗಳಿಲ್ಲ. ಆಲ್ಮೋಸ್ಟ್ ವರ್ಷಾನುಗಟ್ಲೆ ನೀವು ಒಂದೇ ಪ್ಯಾಟ್ರನ್ ಅಥವಾ ಒಂದೇ ಆಹಾರ ಆಗಿರ್ಬೋದು ಅಥವಾ ಒಂದೇ ಲೈಫ್ ಸ್ಟೈಲ್ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಆದಾಗ ಕಾನ್ಸ್ಟಿಪೇಷನ್ ಇಶ್ಯೂಸ್ ಸಾಮಾನ್ಯವಾಗಿ ಬರ್ತಾ ಹೋಗುತ್ತೆ. ಯಾವೆಲ್ಲ ಸಂದರ್ಭಗಳಲ್ಲಿ ಅಂದರೆ ಇವಾಗ ಡ್ರೈಡ್ ಫುಡ್ ಅಥವಾ ಫ್ರೈಡ್ ಐಟಮ್ಸ್ ತಿಂದಾಗ, ಡ್ರೈ ಇರೋ ವಸ್ತುಗಳು ಅಂದರೆ ನೀರಿನಂಶ ಇಲ್ಲದೇ ಇರುವಂಥ ಆಹಾರಗಳು ಸೇವಿಸಿದಾಗ, ಯಾಕೆ ಅಂತಂದರೆ 70% ನಮ್ಮ ದೇಹದಲ್ಲಿರೋದು ವಾಟರ್ ಅಂತ ಆದಾಗ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ದೇಹದಲ್ಲಿ. ಆದರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ ಇವಾಗ ಹೊರಗಡೆ ಜಂಕ್ ಫುಡ್ಸ್ ತಿನ್ನೋದಾಗಲಿ ಅಥವಾ ಏನಾದರೂ ಪ್ಯಾಕೇಜ್ಡ್ ಫುಡ್ಸ್ ತಿನ್ನೋದಾಗಲಿ, ಈ ಥರ ಆಗೋದ್ರಿಂದ ಅದರಲ್ಲಿ ಎಲ್ಲ ಮಸಾಲೆಗಳಾಗಿರ್ಬೋದು ಅಥವಾ ಪೊಟ್ಯಾಟೋಸ್ ಎಲ್ಲ ಜಾಸ್ತಿ ಇರುತ್ತೆ, ನೀರಿನ ಅಂಶ ಚೂರು ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಕಾರಣ. ಆದರೆ ಇನ್ನೊಂದು ಕಾರಣ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರೋದು, ಅಂದರೆ ಯಾವಾಗಲೂ ಕೂತಿರೋದು, ತುಂಬ ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ಒಂದೇ ಪೊಸಿಷನಲ್ಲಿ ಅಂದರೆ ಒಂದೇ ಪೊಸಿಷನಲ್ಲಿ ನೀವು ತುಂಬ ನಿಂತ್ಕೊಂಡಾಗ ಅಥವಾ ತುಂಬ ಕೂತಾಗ, ಇವಾಗ IT ಪ್ರೊಫೆಷನ್ಸ್ ಎಲ್ಲ ಬರೀ ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಳ್ಳೋದೇ ಆಗುತ್ತೆ. ಸೊ ಮೂಮೆಂಟ್ ಏನೂ ಇರೋದಿಲ್ಲ, ಬಾಡಿ ಮೂಮೆಂಟ್ ಅಥವಾ ಫಿಸಿಕಲ್ ಆಕ್ಟಿವಿಟಿ ಏನೂ ಇರೋದಿಲ್ಲ. ಇಂಥ ಸಿಚುವೇಶನ್ಸಲ್ಲೂ ಬಾಡಿಲಿರೋ ಅಂಥ ಅಂದರೆ ಬಾಡಿ ರಿಕ್ವೈರ್ಮೆಂಟ್ ಏನಿರುತ್ತೆ, ನೀರಿನ ರಿಕ್ವೈರ್ಮೆಂಟ್ ನಮಗೆ ಸಿಗೋದಿಲ್ಲ. ಸೊ ಅಂಥ ಸಿಚುವೇಶನ್ಸಲ್ಲಿ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ಬೋದು. ಇದು ಹೊರತುಪಡಿಸಿ ಸ್ಪೆಸಿಫಿಕ್ ಡಿಸೀಸಸ್ ಅಂದರೆ ಇವಾಗ ಡಯಾಬಿಟೀಸಲ್ಲಿ ಆಗಿರ್ಬೋದು, ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್ ಇಶ್ಯೂಸ್ ಇದ್ದೇ ಇರುತ್ತೆ. ಸೊ ಈ ಕಾರಣಗಳಿಂದ ಕಾನ್ಸ್ಟಿಪೇಷನ್ ಬರುವಂಥದ್ದು. ಅದು ಸ್ಟೇಜ್ ವೈಸ್ ಹೋಗುತ್ತೆ. ಅಂದರೆ ಫಸ್ಟ್ ಇನಿಷಿಯಲಿ ನಿಮಗೆ ಸ್ವಲ್ಪ ಮೋಷನ್ಸ್ ಪಾಸ್ ಆಗ್ತಾ ಇರುತ್ತೆ, ಅದಾದಮೇಲೆ ಸ್ವಲ್ಪ ಹಾರ್ಡ್ ಸ್ಟೂಲ್ಸ್ ಸ್ಟಾರ್ಟ್ ಆಗುತ್ತೆ, ಲೇಟರ್ ಆನ್ ನಿಮಗೆ ನೀರು ಕುಡಿದ್ರೆ ಮಾತ್ರ ಮೋಷನ್ಗೆ ಹೋಗೋದಕ್ಕಾಗೋದು. ಈ ಥರ ಸಂದರ್ಭಕ್ಕೆ ನೀವು ಎಂಡ್ ಸ್ಟೇಜಲ್ಲಿ ಈ ಥರ ಸಿಚುವೇಶನ್ಸ್ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ನೀವು ಹೇಗೆ ಅಂದರೆ ನೀವು ಮನೇಲಿ ಹೇಗೆ ಅಡುಗೆ ಮಾಡ್ಕೊಳ್ಳೋದ್ರಿಂದಾಗಿರ್ಬೋದು ಅಥವಾ ಏನೆಲ್ಲ ಉಪಯೋಗಿಸೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಇನ್ನು ಮುಂಚೆ ಥರ ಹೇಳಿರೋದ್ರಲ್ಲೇ ಇಲ್ಲಿ ನಾವು ಪ್ರಿಫರ್ ಮಾಡೋದು ರೆಡ್ ರೈಸ್ ಮೇಯ್ನ್ ಆಗಿ. ಅಂದರೆ ಇವಾಗ ಕೊಚ್ಚಕ್ಕಿ ಅಂತ ಹೇಳ್ತೀವಿ ಅಥವಾ ಕೆಂಪಕ್ಕಿ ಅಂತಲೂ ಹೇಳ್ತಾರೆ, ಊರ ಕಡೆ ಎಲ್ಲನೂ ಹೇಳ್ತಾರೆ, ಕೆಂಪಕ್ಕಿ ರೆಡ್ ರೈಸ್ ಅಂತಲೂ ಹೇಳ್ತಾರೆ, ಕುಸುಬ್ಲಕ್ಕಿ ಅಂತ ಹೇಳ್ತಾರೆ. ಸೊ ಇದು ತುಂಬ ಸೂಕ್ತ. ಕಾನ್ಸ್ಟಿಪೇಷನ್ ಇರಬೇಕಾದ್ರೆ ಈ ರೈಸ್ ಪ್ರಿಪೇರ್ ಮಾಡಿ ಕನ್ಸ್ಯೂಮ್ ಮಾಡೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೆ ತುಂಬ ಅನುಕೂಲಕರ ರೆಡ್ ರೈಸ್ ಅಂತ ಹೇಳೋದು. ತದನಂತರ ಇವಾಗ ಫ್ರೂಟ್ಸಲ್ಲಿ ಸಾಮಾನ್ಯವಾಗಿ ಅಗೇನ್ ಪೊಮೊಗ್ರಾನೇಟ್ ಇಸ್ ಗುಡ್ ಫಾರ್ ಡೈಜೆಷನ್. ತದನಂತರ ಬಾಳೆಹಣ್ಣು, ಅಂದರೆ ಇಲ್ಲಿ ಬಾಳೆಹಣ್ಣಲ್ಲಿ ನಾವು 2 ವೆರೈಟಿ ನೋಡ್ತಾ ಹೋಗ್ತೀವಿ. ಒಂದು ಏಲಕ್ಕಿ ಬಾಳೆಹಣ್ಣು, ಇನ್ನೊಂದು ಪಚ್ಚು ಬಾಳೆಹಣ್ಣು. ನಾವಿಲ್ಲಿ ಅಂದರೆ ಕಾನ್ಸ್ಟಿಪೇಷನ್ ಇದ್ದಾಗ ಏಲಕ್ಕಿ ಬಾಳೆಹಣ್ಣನ್ನು ಸೇವಿಸೋದ್ರಿಂದ ನಿಮಗೆ ಅನುಕೂಲಕರ. ಪಚ್ಚು ಬಾಳೆಹಣ್ಣಕ್ಕಿಂತ ಏಲಕ್ಕಿ ಬಾಳೆಹಣ್ಣು ಏನಿದೆ ಅದನ್ನು ಸೇವಿಸಬೇಕಾಗತ್ತೆ. ಆಮೇಲೆ ವೆಜಿಟೇಬಲ್ಸಲ್ಲಿ ಅಂತ ಬಂದರೆ ಕುಕುಂಬರ್ ಇಸ್ ದ ಬೆಸ್ಟ್. ಅಂದರೆ ಸೌತೆಕಾಯಿ ಏನಿದೆ ಅದು ತುಂಬ ಅನುಕೂಲಕರ. ಆಮೇಲೆ ಸೋರೆಕಾಯಿನೂ ಅಷ್ಟೇ, ಸೋರೆಕಾಯಿ ಸಾಂಬಾರು ಆಗಿರ್ಬೋದು ಅಥವಾ ಸೋರೆಕಾಯಿ ಪಲ್ಯ ಆಗಿರ್ಬೋದು, ಇದೆಲ್ಲ ನಿಮಗೆ ಮೋಷನ್ಸ್ನ ಕ್ಲಿಯರ್ ಮಾಡುತ್ತೆ. ಅಂದರೆ ಫೈಬರ್ ರಿಚ್ ಫುಡ್ಸ್ ಆಗಿರೋದ್ರಿಂದ ಅಂದರೆ ನಿಮಗೆ ಮೋಷನ್ಸ್ ಈಸಿಯಾಗಿ ಎವ್ಯಾಕ್ಯುಯೇಟ್ ಆಗುತ್ತೆ ಏನಲ್ ರೀಜನ್ನಿಂದ. ತದನಂತರ ಯಾವ ಒಂದು ಸ್ಪೈಸಸ್ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಜೀರಿಗೆ ಮೆಣಸು ಅಂತ ಏನು ಹೇಳಿದೆ, ಅದು ದೇಹಕ್ಕೆ ತುಂಬ ಒಳ್ಳೆಯದು. ಅಂದರೆ ಖಾರ ಉಂಟು ಮಾಡೋದಿಲ್ಲ, ಹೊಟ್ಟೆ ಉರಿ ಬರೋದಿಲ್ಲ ಆ ಮೆಣಸಿನಕಾಯಿ ನೀವು ತಿಂದಾಗ. ತದನಂತರ ನಿಮಗೆ ಜೀರ್ಣಶಕ್ತಿಗೂ ಅದು ತುಂಬ ಅನುಕೂಲವಾಗಿರುತ್ತೆ. ಇದು ಹೊರತುಪಡಿಸಿ ಬೇರೆ ಏನೆಲ್ಲ ನಾವು ಉಪಯೋಗಿಸ್ಕೊಳ್ಬೋದು, ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಹೇಗಪ್ಪ, ನಾವು ಹೇಗೆ ಮಜ್ಜಿಗೆ ಮಾಡಿಕೊಂಡ್ರೆ ನಮಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಕಮ್ಮಿ ಆಗುತ್ತೆ. ನೀರು ಮಜ್ಜಿಗೆ ಮಾಡ್ಕೊಳ್ಬೇಕು, ತುಂಬ ಗಟ್ಟಿ ಮಜ್ಜಿಗೆ ಮಾಡ್ಕೊಳ್ಬಾರ್ದು. ಆಮೇಲೆ ಅದು ಏನು ಒಂದು ಬಟರ್ ಲೇಯರ್ ಏನಿರುತ್ತೆ ನಾವು ಮಜ್ಜಿಗೆ ಮಾಡಿದಾಗ ಅದನ್ನು ರಿಮೂವ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ವಾಟರ್ ಅಂದರೆ 1:4 ರೇಷಿಯೋದಲ್ಲಿ ನಾವು ನೀರನ್ನು ಬೆರೆಸ್ಬೇಕು. 1 ಲೋಟ ಮಜ್ಜಿಗೆಗೆ 4 ಲೋಟದಷ್ಟು ನಾವು ನೀರನ್ನು ಬೆರೆಸಿ ಆ ಒಂದು ಮಜ್ಜಿಗೆಗೆ ಒಂದು ಸ್ವಲ್ಪ ಹಿಂಗು, ತದನಂತರ ಒಂದು ಸ್ವಲ್ಪ ಜೀರಿಗೆ ಪುಡಿ, ಆಮೇಲೆ ಕಾಳುಮೆಣಸು ಇದೆಲ್ಲ ಹುರ್ಕೊಂಡು ತದನಂತರ ಆ ಪುಡಿಗಳನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋದ್ರಿಂದ ನಮಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ಮನೆಯಲ್ಲೇ ಕಮ್ಮಿ ಆಗುತ್ತೆ. ಇದು ಹೊರತುಪಡಿಸಿ ಇನ್ನೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯೋಗ ಮಾಡೋದ್ರಿಂದ ನೀವು ಹೇಗೆ ಕಾನ್ಸ್ಟಿಪೇಷನ್ ಅಂದರೆ ಇವಾಗ ಮೋಷನ್ ನಿಮಗೆ ಎವ್ರಿ ಡೇ ಬೆಳಗ್ಗೆ ಕ್ಲಿಯರ್ ಆಗಬೇಕು, ಹೇಗೆ ನೀವು ಅದಕ್ಕೆ ಯಾವ ಆಸನ ಮಾಡೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಇಶ್ಯೂಸ್ ರಿಲೀವ್ ಆಗುತ್ತೆ ಅಂತ ಹೇಳೋದಾದರೆ ಫಸ್ಟ್ ಬಂದು ಮಲಾಸನ. ಸೊ ಮಲಾಸನ ತುಂಬ ಇಂಪಾರ್ಟೆಂಟ್. ಮಲಾಸನದಲ್ಲಿ
ನೀವು ಕೂತ್ಕೊಂಡಾಗ ನಿಮಗೆ ಮೋಷನ್ಸ್ ಕ್ಲಿಯರ್ ಆಗುತ್ತೆ. ಅಂದರೆ ಇಂಟೆಸ್ಟೈನಲ್ ಪ್ಯಾಸೇಜ್ ಏನಿದೆ, ಇಂಟೆಸ್ಟೈನಿಂದ ನಮಗೆ ರೆಕ್ಟಮ್ ಇರ್ಬೋದು, ರೆಕ್ಟಮಿಂದ ಏನಲ್ ಕೆನಾಲ್ ಇರ್ಬೋದು, ಆ ಒಂದು ಪ್ಯಾಸೇಜ್ಗೆ ಅನುಗುಣವಾಗಿ ಆ ಮಲಾಸನ ಪೋಸ್ಚರ್ ಇರೋದು, ಅಂದರೆ ಬಾಡಿ ಅಲೈನ್ಮೆಂಟ್ ಇರೋದು ಹಾಗೆ. ಸೊ ಆ ಪೊಸಿಷನಲ್ಲಿ ನೀವು ಕೂತಾಗ ನಿಮಗೆ ಮೋಷನ್ಸ್ ಯೂಶಲಿ ಪಾಸ್ ಆಗುತ್ತೆ ಏನಲ್ ರೀಜನಿಂದ. ಇದು ಹೊರತುಪಡಿಸಿ ಉತ್ಕಟಾಸನ ಅಂತ ಹೇಳ್ತೀವಿ, ಚೇರ್ ಪೋಸ್, ಅಂದರೆ ಕುರ್ಚಿ ಆಕಾರದಲ್ಲಿ ನಾವು ಆಸನ ಮಾಡಿದಾಗ ಆ ಆಸನ ಮಾಡೋದ್ರಿಂದನೂ ನಿಮಗೆ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ. ಇನ್ನೊಂದು ಕಾನ್ಸ್ಟಿಪೇಷನ್ಗೆ ಕಾರಣ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗ ದೇಹದಲ್ಲಿ ನಾವು ತಿಂದಿರುವ ಆಹಾರನೂ ಪಚನೆ ಆಗೋದಿಲ್ಲ. ಪಚನ ಆಗದೇ ಇರೋ ಆಹಾರ ಮೋಷನ್ ಆಗಿ ಕನ್ವರ್ಟ್ ಆಗಲ್ಲ. ಆಹಾರ ಮೋಷನ್ ಆಗಿ ಕನ್ವರ್ಟ್ ಆಗದೇ ಇರೋ ಟೈಮಲ್ಲೂ ನಿಮಗೆ ಅಲ್ಲಿ ವಾಟರ್ ಕಂಟೆಂಟ್ ಅಥವಾ ವಾಟರ್ ಅಬ್ಸರ್ಪ್ಷನ್ ಸರಿ ಇರೋದಿಲ್ಲ. ನಿಮಗೆ ಮೋಷನ್ ಫಾರ್ಮೇಷನ್ ಏನಾಗುತ್ತೆ, ಅಲ್ಲಿ ವಾಟರ್ ಕಂಟೆಂಟ್ ಏನಾದರೂ ಡ್ರೈ ಅಪ್ ಆದರೆ, ಮೋಷನ್ಸ್ ನಮ್ಮ ಸ್ಟೂಲ್ಸ್ ಏನಾದರೂ ಡ್ರೈ ಅಪ್ ಆದಾಗ ಆ ಒಂದು ಟೈಮಲ್ಲೂ ಕಾನ್ಸ್ಟಿಪೇಷನ್ ಆಗೋ ಟೈಮ್ ಇರುತ್ತೆ. ಸಾಮಾನ್ಯವಾಗಿ ಸ್ಟ್ರೆಸ್ ಏನಾದರೂ ಆದಾಗ ಅಥವಾ ಏನಾದರೂ ವರ್ಕ್ ಲೋಡ್ ಇದೆ ನಿಮಗೆ, ಸೊ ಅಂಥ ಸಿಚುವೇಶನ್ಸಲ್ಲಿ ನಿಮಗೆ ಮೋಷನ್ಸ್ ಬರೋದೇ ಇಲ್ಲ. ಸೊ ಅಂಥ ಸಿಚುವೇಶನ್ಸಲ್ಲಿ ನೀವು ಅಂದರೆ ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡಬೇಕಾಗತ್ತೆ. ಸ್ಟ್ರೆಸ್ ಲೆವೆಲ್ಸ್ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು, ಹಾಗೆ ನೀವು ಪ್ರಾಣಾಯಾಮ ಮಾಡ್ಕೊಳ್ಬೋದು, ಅದಾದಮೇಲೆ ಬ್ರೀದಿಂಗ್ ಪ್ರಾಕ್ಟೀಸಸ್ ನೀವು ಮಾಡ್ಕೊಳ್ಬೋದು. ಈ ಎಲ್ಲ ಪ್ರಾಕ್ಟೀಸ್ ಇವಾಗ ಫುಡ್ಡಲ್ಲಿ ಏನೇನು ಚೇಂಜಸ್ ಮಾಡ್ಕೊಳ್ಬೋದು ಅಂತ ಹೇಳಿದೆ. ತದನಂತರ ಯೋಗ ಮಾಡೋದ್ರಿಂದ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳಿದೆ. ನೆಕ್ಸ್ಟ್ ಪ್ರಾಣಾಯಾಮದ ಬಗ್ಗೆ ಎಲ್ಲ ಹೇಳಿದೆ. ಇದೆಲ್ಲ ನೀವು ಅಂದರೆ ಯಾವುದೇ ಒಂದು ಪ್ರಾಕ್ಟೀಸ್ ಆಗಲಿ ಜೊತೆಗೆ ಮಾಡಿದಾಗ, ಅಂದರೆ ಬರೀ ಆಹಾರದಲ್ಲಿ ಅಷ್ಟೇ ಚೇಂಜಸ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಕಮ್ಮಿ ಆಗಲ್ಲ. ಹಾಗೆಯೇ ಬರೀ ಪ್ರಾಣಾಯಾಮ ಮಾಡೋದಾಗಿರ್ಬೋದು ಅಥವಾ ಬರೀ ಯೋಗ ಮಾಡೋದ್ರಿಂದ ಆ ಥರ ಇರೋದಿಲ್ಲ. ಟುಗೆದರ್ ಅಂದರೆ ಕಂಪೈಲ್ ಮಾಡಿ, ಅಂದರೆ ಎಲ್ಲವನ್ನು ಒಟ್ಟುಗೂಡಿಸಿ ನೀವು ಅದನ್ನು ಕ್ರಮಬದ್ಧವಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಆದಾಗ ಕ್ರಮೇಣವಾಗಿ ನೀವು ರಿಸಲ್ಟ್ಸ್ನ ಕಂಡುಕೊಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಡಿಸೀಸ್ ಹಾಗೂ ಅದರ ರಿಲೇಟೆಡ್ ಆಗಿ ಡಯಟ್ ಏನಿದೆ, ಅಂದರೆ ಆಹಾರದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.